ಗುಡ್ ನ್ಯೂಸ್ ಬರೋಬ್ಬರಿ ಮೂರು ಭರ್ಜರಿ ಗುಡ್ ನ್ಯೂಸು ಈ ಒಂದು 16ನೇ ಕಂತಿನಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನಲ್ಲಿ ಅಷ್ಟೇ ಅಲ್ಲ ಕಣ್ರಿ. ಸೊ ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಈ ಒಂದು ಮೂರು ಭರ್ಜರಿ ಗುಡ್ ನ್ಯೂಸ್ಗಳು ಅನ್ವಯಿಸುತ್ತೆ. ಸೊ ಹೀಗಾಗಿ ರಾಜ್ಯದಲ್ಲಿರುವಂತಹ 1,22,00,000 ಫಲಾನುಭವಿಗಳು ಪ್ರತಿಯೊಬ್ಬರು ಮಹಿಳೆಯರು ಈ ಒಂದು ವಿಡಿಯೋನ ನೋಡಲೇಬೇಕು. ಯಾಕಪ್ಪ ಅಂದರೆ ಮೂರು ಭರ್ಜರಿ ಗುಡ್ ನ್ಯೂಸ್ಗಳನ್ನು ತಿಳ್ಕೊಳ್ಳೇಬೇಕು. ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಗಳಿದಾವೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು, ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ಒಂದು ಅಪ್ಡೇಟ್ ಅನ್ನ ತಿಳ್ಕೊಳ್ಳೇಬೇಕು. ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಪ್ರತಿಯೊಂದು ನಿಮಗೆ ಲೇಟೆಸ್ಟ್ ಆಗಿ ಬಂದಿರುವಂತಹ ಗೃಹಲಕ್ಷ್ಮಿಯಲ್ಲಿರುವಂತಹ ಅಪ್ಡೇಟು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಅಷ್ಟೇ ಅಲ್ಲ, ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಈ ಒಂದು ಭರ್ಜರಿ ಗುಡ್ ನ್ಯೂಸ್ಗಳನ್ನು ನೀವು ಕಾಣ್ತೀರಿ. ಸೊ ಮೊದಲನೇದಾಗಿ ಒಂದೊಂದಾಗಿ ನಾನು ಗುಡ್ ನ್ಯೂಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ನಿಮಗೆ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ಸ್ಗಳು ಇವು. ಸೊ ಒಂದು ಗುಡ್ ನ್ಯೂಸನ್ನು ನಾನು ನಿಮಗೆ ಮೊದಲಿಗೆ ಹೇಳ್ತೀನಿ ನೋಡಿ. ಈಗಾಗಲೇ ಯಾರು GST ಪೇಯರ್ ಅಂತ ಬರ್ತಾ ಇತ್ತಂತ ನೋಡಿ, GST ಪೇಯರ್ ಅಂತ ಬಂದು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಮನ್ನು ತೆಗೆದಾಕಿದ್ರು. ಈಗ ನೋಡಿ, ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಆಗಿರಲಿ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಾಗಿರಲಿ, ದೊಡ್ಡ ಒಂದು ವ್ಯಾಪಾರಸ್ಥರು ಟೋಟಲ್ ಆಗಿ, ಸೊ ಅಂಥವರಿಗೆ GST ಪೇಯರ್ ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಸೊ ಅವರಿಗೂ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕೋದು ಒಂದು ಒಳ್ಳೆಯ ಕೆಲಸ ಇಲ್ಲ ಅನ್ನೋದಿಲ್ಲ. ಆದರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ GST ಪೇಯರ್ ಅಂತ ಬರ್ತಾ ಇದೆ ಅಂತೆ. ಸೊ ಹೀಗಾಗಿ ಅವರನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿದ್ದಾರೆ. ಈಗಾಗಲೇ 1,00,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಟೋಟಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿದೆ, ಸಣ್ಣ ಪುಟ್ಟ ವ್ಯಾಪಾರಿಗಳನ್ನು. ಸೊ ಹೀಗಾಗಿ ಅವರು ಸಣ್ಣ ಪುಟ್ಟ ಖರೀದಿ ಅಂಗಡಿಗಳನ್ನು ಒಂದು ಏನೋ ಮಟೀರಿಯಲ್ಗಳನ್ನು ಖರೀದಿ ಮಾಡುವಂಥ ಕ್ಷಣದಲ್ಲಿ ಕೂಡ GST ಪೇ ಮಾಡಿರ್ತಾರೆ. ಸೊ ಹೀಗಾಗಿ ಅವರದು ಒಂದು GST ಪೇಯರ್ ಅಂತ ಬರ್ತಾ ಇದ್ದ ಕಾರಣಕ್ಕಾಗಿ ಅವರನ್ನು ತೆಗೆದಾಕಿದ್ರು. ಸೊ ಅಂಥವರನ್ನ ವಾಪಸ್ಸಾಗಿ ಗೃಹಲಕ್ಷ್ಮಿ ಯೋಜನೆಗೆ ಕರೆತರುವಂಥದ್ದು ಕೆಲಸ ಮಾಡ್ತಾ ಇದೆ ಸರ್ಕಾರ. ಅಂದರೆ ಅವರು ಎಲಿಜಿಬಲ್ ಇದ್ದಾರೆ, ಆದರೂ ಸಹಿತ ಅವರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿತ್ತು. ಈಗ ನೋಡಿ, ಸಣ್ಣ ಪುಟ್ಟ ವ್ಯಾಪಾರಿಗಳಂದರೆ ಕಿರಾಣಿ ಶಾಪ್ಸ್ಗಳನ್ನು ಇಟ್ಕೊಂಡಿರ್ತಾರೆ. ಸೊ ಅವ್ರದ್ದು ಕೂಡ ಈ ಒಂದು ರೇಷನ್ ಕಾರ್ಡ್ ರದ್ದಾಗಿಬಿಟ್ರೆ ಅವ್ರು ತಿನ್ನೋದೇನು ಹೇಳಿ. ಸೊ ಅವರು ಕೂಡ ಬಡವರಲ್ವಾ. ಸೊ ಅದಕ್ಕೋಸ್ಕರ ಅವರನ್ನು ಮತ್ತೆ ವಾಪಸ್ಸಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ತರ್ತಾ ಇರುವಂಥದ್ದು GST ಮತ್ತೆ ಅವರಿಗೆ ಈ ಒಂದು ಕಟ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವರನ್ನು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ತಂದು ಕೊಡಬೇಕಾಗಿರುವಂತಹ ಕಂತುಗಳನ್ನು ಸರಿಯಾಗಿ ಕೊಡ್ತಾ ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದೆ. ಸೊ ಈಗ ಯಾರು ಇನ್ನೂ ಕೂಡ GST ಪೇಯರ್ ಮಾಡ್ತಾ ಇದ್ದೀರಿ ನೋಡಿ, ಸೊ ನಿಮಗೆ ಹಣ ಬಂದಿಲ್ಲ, ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಈಗ ನೋಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದನ್ನು ವಿಚಾರಣೆ ಮಾಡಿದೆ. ಇದು CM ಅವ್ರಿಗೂ ಕೂಡ ಇದು ಸರಿ ಅನ್ನಿಸ್ಬೇಕು, ಆಗ ಇದನ್ನು ಜಾರಿ ಮಾಡೋರಿದ್ದಾರೆ. ಸದ್ಯಕ್ಕೆ ನಿಮಗೆ ಜಾರಿ ಮಾಡುವಂತಹ ಚಾನ್ಸಸ್ ಹೆಚ್ಚಾಗಿರುವಂಥದ್ದು GST ಪೇಯರ್ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನು ವಾಪಸ್ ಗೃಹಲಕ್ಷ್ಮಿ ಯೋಜನೆಗೆ ಕರೆದು ನಿಮಗೆ ಹಣ ಹಾಕುವಂತಹ ಕೆಲಸವನ್ನು ಸದ್ಯಕ್ಕೆ ಸರ್ಕಾರ ಮಾಡುತ್ತೆ. ಇನ್ನು ಈ ಒಂದು ಗುಡ್ ನ್ಯೂಸನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ನಿ. ಸೊ ಇನ್ನು 2 ಭರ್ಜರಿ ಗುಡ್ ನ್ಯೂಸ್ಗಳು ಕಾದಿರುವಂಥದ್ದು. ಇನ್ನು 2ನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ 16ನೇ ಕಂತಿನ ಹಣದ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಾನು ತಿಳಿಸ್ತೀನಿ. ಈಗ 15ನೇ ಕಂತಿನ ಹಣ ಸುಮಾರು 60-70% ಫಲಾನುಭವಿಗಳಿಗಾದರೂ ಹಣ ಜಮಾ ಆಗಿದೆ. ಬಹಳಷ್ಟು ದಿನ ಆಯಿತು ನೀವು ವೇಟ್ ಮಾಡಿ ಈಗ ಹಣವನ್ನು ಪಡ್ಕೊಂಡಿದ್ದೀರಿ. 14ನೇ ಕಂತಿನಲ್ಲಿ ವೇಟ್ ಮಾಡಿದ್ರಿ, ಇಲ್ಲ ಅನ್ನೋದಿಲ್ಲ. ಆದರೆ 15ನೇ ಕಂತಿನಲ್ಲಿ ಸುಮಾರು ಬಿಡ್ತೇವೆ ಅಂತ ಹೇಳಿಬಿಟ್ಟು ಮತ್ತೆ ಒಂದು 4-5 ದಿನ ಲೇಟ್ ಆಗಿರುವಂಥದ್ದು. ಸೊ ಆ ಒಂದು ಕಾರಣಕ್ಕಾಗಿ ಇದೇ ತಿಂಗಳಲ್ಲಿ 16ನೇ ಕಂತಿನ ಬಿಡುಗಡೆ ಆಗುವಂತಹ ಚಾನ್ಸಸ್ ಇತ್ತು, ಆದರೆ ಬಿಡುಗಡೆ ಆಗೋದಿಲ್ಲ ಈ ಒಂದು ತಿಂಗಳಲ್ಲಿ. ಸೊ ಹಾಗಾದರೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಇಲ್ಲಿ ನೋಡಿ, 15ನೇ ಕಂತಿನ ಹಣ ನೋಡಿ, ಒಂದು ವಿಷಯ ನಿಮ್ಗೆ ಹೇಳ್ತೀನಿ. ಸರ್ಕಾರದಿಂದ ಏನು ಅಪ್ಡೇಟ್ ಬರುತ್ತೆ ನೋಡಿ, ಅದನ್ನೇ ನಾವು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಈಗ ನೋಡಿ, 4 ದಿನದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವಂಥದ್ದು. ಸ್ವತಃ ನಿಮಗೆ ಕ್ಲಿಪ್ ತೋರಿಸಿ ಕ್ಲಿಯರಿಟಿ ಕೊಟ್ಟಿದ್ದೀವಿ ನಾವು ಸಾಕಷ್ಟು ವಿಡಿಯೋಸ್ಗಳಲ್ಲಿ. ಸೊ ಆದರೂ ಸಹಿತ ನೀವು ಏನು ಅನ್ಕೊಳ್ತೀರಿ, ಆ ಒಂದು 4 ದಿನಗಳಲ್ಲಿ ಬಿಡಲಿಲ್ಲಪ್ಪ ಅಂದರೆ ಫೇಕ್ ನ್ಯೂಸ್ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ತೀರಿ. ಸೊ ಅವಾಗ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ. ಅವ್ರು ಏನು ಅಪ್ಡೇಟ್ಸ್ ಕೊಡ್ತಾರೋ ಅದನ್ನೇ ನಾವು ನಿಮ್ಮ ಮುಂದೆ ತಂದು ಇಡ್ತಾ ಇರುವಂತಹ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ರು, ನಿಮಗೆ ಲೈವ್ ಪ್ರೂಫ್ ಆಗಿ ಅವರ ಮುಖವನ್ನು ತೋರಿಸಿ ನಿಮಗೆ ಅವರೇ ಹೇಳಿದ್ದಾರೆ, ನಿಮ್ಮ ಮುಂದೆ ಇಟ್ಟಿದ್ದೀವಿ ಅವರ ಕ್ಲಿಪ್ಪನ್ನು. ಸೊ ಇಷ್ಟು ಮಾಡಿದ್ರು ಸಹಿತ ನೀವು ನಂಬಲಿಲ್ಲ ಅಂದರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಷ್ಟು ನಿಮಗೆ ನಾನು ಒಂದು 4 ದಿನಗಳಲ್ಲಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು, ಸುಮಾರು 8 ದಿನ ಆದರೂ ಆಯ್ತದು. ಸೊ ಅದಾದಮೇಲೆ ನಿಮಗೆ 15ನೇ ಕಂತಿನ ಬಿಡುಗಡೆ ಆಗಿ ಆಲ್ಮೋಸ್ಟು ನಿಮಗೆ 70% ಫಲಾನುಭವಿಗಳಿಗೆ ಜಮಾ ಆಗಿದೆ. ಈಗ ಕೊನೆಯದಾಗಿ ಇನ್ನೂ 30%ದಿಂದ 35% ಫಲಾನುಭವಿಗಳು ಮಾತ್ರ ಬಾಕಿ ಇರುವಂಥದ್ದು. ಸೊ ಅವ್ರಿಗೂ ಕೂಡ ಖಂಡಿತವಾಗ್ಲೂ ಕೂಡ ಹಣ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ. ಸುಮಾರು ಒಂದು ಕಂತಿನ ಹಣ ಹಾಕ್ಬೇಕಂದ್ರೆ 1 ದಿನದಿಂದ 15 ದಿನ ಆದರೂ ಟೈಮ್ ಬೇಕಾಗುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ಇದು ನೋಡಿ,
15 ದಿನದವರೆಗೂ ಕೂಡ ನಿಮಗೆ ಟೈಮ್ ಬೇಕಾಗುತ್ತೆ. ಸೊ ಹೀಗಾಗಿ ನಿಮಗೆ ಒಂದು ಸ್ವಲ್ಪ ಡಿಲೇ ಆಗ್ಬೋದು, ಆದರೆ 100% ಹಣ ಜಮಾ ಆಗುತ್ತೆ. ಯಾರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಈಗ ಈ ಒಂದು 16ನೇ ಕಂತಿನ ಹಣ ಕೂಡ ನಿಮಗೆ ಜಮಾ ಆಗ್ತಾ ಇದೆ. ಸೊ ಯಾವಾಗಿನಿಂದ ಅಂದರೆ ಇದೇ ಡಿಸೆಂಬರ್ ಕೊನೆಯ ವಾರದಲ್ಲಿ ಬಿಡುಗಡೆ ಆಗೋದಿತ್ತು. ಸೊ ಅದು ಕೊನೆಯ ವಾರದಲ್ಲಿ ಬಿಡುಗಡೆ ಆಗೋದಿಲ್ಲ, ಕೊನೆಯದಾಗಿ ನಿಮಗೆ ಜನವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗತ್ತಂತ ಹೇಳ್ಬಿಟ್ಟು ಅಪ್ಡೇಟು ನಮಗೆ ಸಿಕ್ಕಿರುವಂಥದ್ದು. ಆದರೆ ಅವಾಗೂ ಕೂಡ ಬಿಡುಗಡೆ ಮಾಡಲಿಲ್ಲಪ್ಪ ಅಂದರೆ ನೀವು ನಮ್ಮನ್ನು ತಪ್ಪು ತಿಳ್ಕೊಳ್ಬೇಡಿ, ಯಾಕಂದರೆ ಸರ್ಕಾರದಿಂದ ಏನು ಅಪ್ಡೇಟ್ಸ್ ಬಂದಿರುತ್ತೆ ಅದನ್ನೇ ನಾವು ನಿಮಗೆ ತಿಳಿಸ್ಕೊಡುವಂಥದ್ದು. ಸೊ ಈಗ ನೋಡಿ, ಜನವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿರುವಂಥದ್ದು. ಸೊ ಹೀಗಾಗಿ ನೀವು ವೇಟ್ ಮಾಡಬೇಕಾಗತ್ತೆ. ಸೊ ಖಂಡಿತವಾಗ್ಲೂ ನಿಮಗೆ ಹಣ ಜಮಾ ಆಗುತ್ತೆ, 100% ಹಣ ಜಮಾ ಆಗುತ್ತೆ. ಸೊ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಈಗ 15 ಮತ್ತು 16ನೇ ಕಂತಿನ ಹಣ ನಿಮಗೆ ಟೋಟಲಿ ಒಂದು 4,000 ಹಣ ಆದರೂ ಜಮಾ ಆಗಲಿದೆ. ಈಗ 15ನೇ ಕಂತಿನ ಹಣ ಬರಲ್ದವರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ನಿಮಗೂ ಕೂಡ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಇನ್ನು 16ನೇ ಕಂತಿನ ಹಣ ನಿಮಗೆ ಡೆಫಿನೆಟ್ಲಿ ಬರುತ್ತೆ, ಯಾಕಂದರೆ ನಿಮಗೆ 13, 14ನೇ ಕಂತಿನ ಹಣ ಬಂದಿದೆ ಅಂದ ಬಳಿಕ ಈ ಕಡೆ ಎಲ್ಲ ಕಂತುಗಳು ಕೂಡ ಬರುತ್ತೆ. ಯಾಕಂದರೆ ಈಗ ನೋಡಿ 15 ಮತ್ತು 14, 13, 12 ಕಂತಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಮತ್ತು ಸಾಕಷ್ಟು ಒಂದು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಿದರೆ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ. ಸುಮಾರು 15 ಲಕ್ಷದವರೆಗೂ ಕೂಡ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ. ಸೊ ಹೀಗಾಗಿ ನೀವು ಡೆಫಿನೆಟ್ಲಿ ಎಲಿಜಿಬಲ್ ಇದ್ದೀರಾ ಅಂತ ಹೇಳಿಬಿಟ್ಟು ನಿಮಗೆ ಹಣ ಹಾಕಿರ್ತಾರಲ್ವಾ. ಸೊ ಅದಕ್ಕೋಸ್ಕರ ಖಂಡಿತವಾಗ್ಲೂ ನಿಮಗೆ ಹಣ ಹಾಕಿದಾರಂದರೆ ಈ ಮುಂದಿನ ಕಂತುಗಳು ಕೂಡ ನೀವು ಎಲಿಜಿಬಲ್ ಇರ್ತೀರಾ, ನಿಮಗೆ ಖಂಡಿತವಾಗ್ಲೂ ಹಣ ಹಾಕ್ತಾರೆ. ಆದರೆ ಟೈಮ್ ತೊಗೊಳುತ್ತೆ ಅಷ್ಟೇ, ಮತ್ತೇನಿಲ್ಲ, ವೇಟ್ ಮಾಡಬೇಕಾಗತ್ತೆ. ಸೊ ನಿಮಗೆ ಈ ಒಂದು ಜನವರಿ ತಿಂಗಳಲ್ಲಿ ನಿಮಗೆ ಈ ಒಂದು 16ನೇ ಕಂತಿನ ಹಣ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ನಾನು ಕೊಟ್ಟಿದ್ದೀನಿ. ಸೊ ಇನ್ನೊಂದು ಮೂರನೇ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳೋದಾದರೆ, ಈ ಒಂದು ಗುಡ್ ನ್ಯೂಸ್ ಅಂತೂ ಪ್ರತಿಯೊಬ್ಬರು ಕೂಡ ಲಕ್ಷ ಕೊಟ್ಟು ಕೇಳಬೇಕಾಗತ್ತೆ. ಯಾಕಪ್ಪ ಅಂದರೆ ಹಿಂದಿನ ಯಾವುದೇ ಕಂತುಗಳು ಕೂಡ ನಿಮಗೆ ಪೆಂಡಿಂಗ್ ಉಳಿದಿರಲಿ, ಅದು ಈ ಒಂದು ಅಲ್ಲ, 1ನೇ ಕಂತನ್ನು ಹಿಡ್ಕೊಂಡು ಹೇಳ್ತಾ ಇದ್ದೀವಿ. ಸೊ 1ರಲ್ಲಿ 2ನೇ ಕಂತಾಗಿರಲಿ ಅಥವಾ 4ನೇ ಕಂತಾಗಿರಲಿ ಅಥವಾ 6ನೇ ಕಂತಾಗಿರಲಿ ಅಥವಾ 7ನೇ 8ನೇ 9ನೇ 10ನೇ, ಸೊ ಇವು ಯಾವ ಕಂತುಗಳು ಕೂಡ ನಿಮಗೆ ಪೆಂಡಿಂಗ್ ಉಳಿದಿದ್ರು ಸಹಿತ ನೀವೇನಾದರೂ ಎಲಿಜಿಬಲ್ ಇದ್ದರೆ ಖಂಡಿತವಾಗಲೂ ನಿಮಗೆ ಹಣ ಜಮಾ ಆಗತ್ತೆ. ಸೊ ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ನೋಡಿ, ಸೊ ಅದನ್ನು ನಾವು ಚೆಕ್ ಮಾಡಿ ಹಣ ಹಾಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೇಳಿರುವಂಥದ್ದು. ಸೊ ಯಾರಿಗೆ ಪೆಂಡಿಂಗ್ ಉಳಿದಿದೆ ನೋಡಿ, ಸೊ ಅವರಿಗೆ ಖಂಡಿತವಾಗ್ಲೂ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಣವನ್ನು ಈಗ ಒಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಪೆಂಡಿಂಗ್ ಉಳಿದಿದ್ದವರು ಗಮನಕ್ಕೆ ತರಬೇಕಷ್ಟೇ, ಮತ್ತೇನಿಲ್ಲ. ಈಗ ನೋಡಿ, ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ಈ ರೀತಿ ಪೆಂಡಿಂಗ್ ಉಳಿದಿದೆ ಅಂತ ಹೇಳ್ಬಿಟ್ಟು ನೀವು ಕೇಳಬೇಕಾಗತ್ತೆ. ಆದರೆ ನೀವು ಆ ಟೈಮ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿರಬೇಕು. ನೀವು ಆ ಟೈಮ್ನಲ್ಲಿ ಅರ್ಜಿ ಸಲ್ಲಿಸಲಿಲ್ಲಪ್ಪ ಅಂದರೆ ಆ ಮಾತ್ರ ಪೆಂಡಿಂಗ್ ಉಳಿದಿರುವಂಥದ್ದು. ಯಾಕೆ ಈಗ ನೋಡಿ, ಬಹಳಷ್ಟು ಜನರದೇನು ಪೆಂಡಿಂಗ್ ಉಳಿದಿದ್ದಲ್ಲ, ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿದೆ. ಇಲ್ಲಪ್ಪ ಅಂದರೆ ನಿಮ್ಮನ್ನು ಡೈರೆಕ್ಟಾಗಿ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಿದ್ದಾರೆ. ಇಲ್ಲಿ ಪೆಂಡಿಂಗ್ ಉಳಿದಿದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಟೋಟಲಿ ನಿಮ್ಮನ್ನು ತೆಗೆದುಹಾಕಿದ್ದಾರೆ, ಬಿಟ್ಟರೆ ನಿಮಗೆ ಹಣ ಜಮಾ ಮಾಡಿದ್ದಾರೆ. ಸೊ ಇದನ್ನು ಹೊರತುಪಡಿಸಿ ಆಲ್ಮೋಸ್ಟ್ ಕೆಲವೊಂದಿಷ್ಟು ಜನರಿಗೆ ಏನಾದರೂ ಪೆಂಡಿಂಗ್ ಉಳಿದಿದ್ರೆ ಅಥವಾ ನೀವೇ ತಪ್ಪಾಗಿ ತಿಳ್ಕೊಂಡು ಏನಾದರೂ ಅರ್ಜಿ ಸಲ್ಲಿಸಲ್ಲದೆ ನಿಮಗೆ ಪೆಂಡಿಂಗ್ ಉಳಿದಿದೆ ಅಂತ ಅಂದ್ಕೊಂಡು ಆದರೆ ಒಂದು ಕೆಲಸ ಮಾಡಿ, DBT ಆ್ಯಪ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಯಾವ ಕಂತಿನ ಹಣ ಬಂದಿದೆ, ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವು ಅದರ ಬಗ್ಗೆ ಸೊಲ್ಯೂಷನ್ ಪಡ್ಕೊಳ್ಬೋದು. ಸೊ ಆ ಒಂದು ಕೆಲಸವನ್ನು ಮಾಡಿಕೊಂಡು ಹಣ ಪಡಿಬೋದು ನೋಡಿ. ಸೊ ಇದು ಕೂಡ ನಿಮಗೆ ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅದನ್ನು ಕೂಡ ನಾವು ಹಾಕ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಈಗ ನೋಡಿ, ಇಷ್ಟು ನಿಮಗೆ ಲೇಟೆಸ್ಟಾಗಿ 3 ಭರ್ಜರಿ ಗುಡ್ ನ್ಯೂಸ್ಗಳಾದರೂ ಬಂದಿದ್ವು, ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದ್ರು ಕೂಡ ಕ್ಷಮಿಸಿ. ಸೊ ನಾನು ಕ್ಲಿಯರಾಗಿ ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹಂಚ್ಕೊಂಡು ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.